ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿರೋದು ಹರೀಶ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಂ ಕಲ್ಪವೃಕ್ಷಾಯ ಕಾಮಧೇನವೇ. ಇವತ್ತು ನಮ್ಮ ಚಾನಲಲ್ಲಿ ಬರ್ತಿರೋ ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ನಾವು ಹೇಗೆ ಹೋದ್ವಿ, ಯಾರ್ಯಾರು ಹೋದ್ವಿ, ಹೇಗೆ ರಾಯರ ದರ್ಶನ ಪಡೆದ್ವಿ ಅಂತ ಬನ್ನಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ರಾಘವೇಂದ್ರ ಸ್ವಾಮಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಿದ್ದೀನಿ. ಭೂಮಿಯ ಮೇಲಿನ ಸ್ವರ್ಗ ಮಂತ್ರಾಲಯ ಅಂತಿದ್ರು, ಹೌದು ನಿಜ. ನಾನು ಬಂದು ನೋಡಾದ್ಮೇಲೆ ನಾವು ಮಾಡಿದ್ದು ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮಾಡಿ ಮುಗಿಸಿ ಇನ್ನೇನೋ ನಾವು ಹೊರಡುವ ಸಮಯ ಬಂತು. ಹಾಗೆ ನಾವಿಲ್ಲೇ ರಾಘವೇಂದ್ರ ಸ್ವಾಮಿ ಕೈ ಮುಗ್ದು ಕಡ್ಡಿ ಹಚ್ಚಿ ಪೂಜೆ ಮುಗಿಸಿದ್ವಿ. ಇವಾಗ ನನ್ನ ಮಗಳು ರೆಡಿ ಆಗ್ತಿದ್ಲು. ರೆಡಿ ಆಗಬೇಕಾದ್ರೆ ಅವಳಿಗೆ ಯಾವಾಗಲೂ ಹೊರಗಡೆ ಹೋಗಬೇಕು ಅಂದರೆ ಲಿಫ್ಟಿಗೆ ಹಾಕೋದೊಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾಳೆ. ಹಾಗಾಗಿ ಎಲ್ಲಾದರೂ ಹೊರಗಡೆ ಔಟ್ ಸೈಡ್ ಹೋಗಬೇಕು ಅಂದರೆ ಫಸ್ಟು ಲಿಫ್ಟಿಗೆ ಹಾಕ್ತಾಳೆ. ಹೌದು, ಲಿಫ್ಟಿಗೆ ಅಂದರೆ ಅವ್ಳಿಗೆ ಇಷ್ಟ. ಇವಾಗ ನಮ್ಮನಿಂದ ನಾವು ಹೊರಟಿದ್ದು ಇವಾಗ ಮೆಟ್ರೋ ಸ್ಟೇಷನ್, ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ. ನಮ್ಮ ಮನೆಗೂ ಮೆಟ್ರೋ ಸ್ಟೇಷನ್ಗೂ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸು, ಹಂಗಾಗಿ ಮೆಟ್ರೋಗೆ ಹೋದ್ವಿ. ನನ್ನ ಮಗಳು ಹೇಳ್ತಿದ್ದು ಮೆಟ್ರೋ ಟ್ರೈನಲ್ಲಿ ಹೋಗೋಣ. ಸರಿ ಆಯಿತು ಹೋಗೋಣ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ಬೇಡ ಅನ್ನೋದಕ್ಕೆ ಈ ಕಡೆ ಮಾರ್ಕೆಟ್ ಕಡೆ ತಿರುಗಿಬಿಟ್ಟಿದ್ರು ಇಬ್ಬರು, ಚಿನ್ಮಯ್ ಮತ್ತು ತನುಶ್ರೀ. ಈ ಕಡೆ ಹೋಗೋಣ ನಡಿ ಅಂತಂದ್ಬಿಟ್ಟು ಈ ಕಡೆ ಹೋಗ್ತಾಯಿದ್ರು. ನಡ್ಕೊಂಡೆ ಹೋಗೋಣ ನಾವು ಮೆಜೆಸ್ಟಿಕ್ಗೆ, ನಮ್ಮ BMTC ಬಸ್ಸಲ್ಲಿ ಬರೋಲ್ಲ ಅಂತ. ಅವಳು BMTC ಅನ್ನೋಕ್ಕೆ ಇವಾಗಲೂ BM ಸಿಟಿ ಅಂತಿರ್ತಾಳೆ. ಮೆಟ್ರೋ ಸ್ಟೇಷನ್ ಒಳಗಡೆ ಎಂಟ್ರಿ ಕೊಟ್ವಿ. ಚಿನ್ಮಯ್ ಮತ್ತು ತನು ಓಡ್ತಾಯಿದ್ರು ಮೆಟ್ರೋ ಟ್ರೈನಲ್ಲಿ ಹೋಗಿ. ನಾನು ಸಂಜೆ ಆಗಿರೋದ್ರಿಂದ ಟ್ರೈನ್ ಸ್ವಲ್ಪ ಮೀಡಿಯಮ್ ಖಾಲಿ ಇತ್ತು, ಬಟ್ ನಮಗೆ ಸೀಟ್ ಸಿಕ್ತು. ನನಗೆ, ನನ್ನ ಮಗಳಿಗೆ, ಈ ಕಡೆ ಚಿನ್ಮಯ್ಗೆ, ನಮ್ಮ ಚಂದ್ರಪ್ಪ ಅವ್ರಿಗೆ ಸೀಟ್ ಸಿಕ್ತು, ಕೂತಿದ್ವಿ. ನನ್ನ ಮಗ ಸುಮ್ಮನೆ ಹಾಯ್ ಅಂತ. ಅವನಿಗೆ ಮೆಟ್ರೋ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಮೆಟ್ರೋ ಅಂತ ಅಂದರೆ ತುಂಬಕ್ಕಿಂತ ಇನ್ನೂ ಜಾಸ್ತಿ ಇಷ್ಟನೇ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದು ಅಂತ ಅಂದರೆ. ಇವಾಗ ನಾವು ಬಂದು ಮೆಜೆಸ್ಟಿಕ್ ಇಳ್ಕೊಂಡು. ಮಂತ್ರಾಲಯ ಬಂದು ಬೆಂಗಳೂರಿಂದ 370 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಗ್ತಿರೋದು ಟ್ರೈನಲ್ಲಿ. ಮಿನಿಮಮ್ 8 to 10 hours ಜರ್ನಿ ಮಾಡಲೇಬೇಕು. ನೋಡೋಣ, ಮಕ್ಕಳು ಕರ್ಕೊಂಡು ಹೇಗೆ ಜರ್ನಿ ಮಾಡ್ತೀವೋ ಗೊತ್ತಿಲ್ಲ. ಬಟ್ ಏನು ರಿಸರ್ವೇಷನ್ ಏನಿಲ್ಲ, ಸಡನ್ಲಿ ಪ್ಲ್ಯಾನ್ ಮಾಡಿದ್ರಿಂದ ರಿಸರ್ವೇಷನ್ ಏನು ಟ್ರೈನ್ ಟಿಕೆಟ್ ಸಿಗಲಿಲ್ಲ. ತತ್ಕಾಲು ನೋಡಿದ್ವಿ, ಸಿಗಲಿಲ್ಲ. ಬಂದ್ವಿ ಮೆಜೆಸ್ಟಿಕ್. ನಾವು ಬಂದು ತಲುಪಿದ್ದೆ ನಾಡಪ್ರಭು ಕೆಂಪೇಗೌಡ ರೈಲು ನಿಲ್ದಾಣ, ಬೆಂಗಳೂರು. ಟಿಕೆಟ್ ತಗೊಂಡಿದ್ದೆ, ಬಂದ್ವಿ ಪ್ಲ್ಯಾಟ್ಫಾರ್ಮ್ 1. ಅಂತೂ ಇಂತೂ ನಾವು ಮಂತ್ರಾಲಯ ಹೋಗೋ ಟ್ರೈನ್ ಬಂದು ನಿಂತಿತ್ತು. ಇವರಿಬ್ಬರು ಆಟನ ಇಲ್ಲೇ ಸ್ಟಾರ್ಟ್ ಮಾಡಿಬಿಟ್ರು. ಮೇಲ್ಗಡೆ ಕೂರಿಸಿದ್ವಿ. ಮೇಲ್ಗಡೆ ಕೂರ್ಸಾದ್ಮೇಲೆ ಇವರಿಬ್ಬರು ಇಲ್ಲೇ ಆಟ ಸ್ಟಾರ್ಟ್ ಮಾಡ್ಕೊಂಡ್ರು. ಇಲ್ಲೇ ಟ್ರೈನಲ್ಲಿ ಆಟ ಆಡ್ತಾಯಿದ್ರು. ಮೇಲ್ಗಡೆ ಇಬ್ಬರು ಹೋಗಿ ಅಡ್ಜಸ್ಟ್ ಮಾಡಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಮೇಲ್ಗಡೆ. ಅಂತೂ ನಾವು ಬಂದು ತಲುಪಿದ್ದೆ ಮಂತ್ರಾಲಯ ರೋಡು, ರೈಲ್ವೆ ಸ್ಟೇಷನ್ ಬಂದ್ವಿ. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಬಂದೇ ಬಿಟ್ವಿ. ಇವಾಗ ಇಲ್ಲಿ ತನು ಅಳ್ತಾಳೆ ನೋಡಿ. ಏನಕ್ಕತ್ಲು ಅಂತ ಹೇಳ್ತೀನಿ. ಜೋರಾಗಿ ಅಳ್ತಿರ್ತಾಳೆ ಇವಾಗ ತನು. ಸ್ಟೇಷನಿಂದ ಮಂತ್ರಾಲಯಕ್ಕೆ ಹೋಗಿ ತುಂಬ ಆಟೋಗಳಿದೆ. ಆಟೋ ಹೋದ್ವಿ. ಚಿನ್ಮಯನ ಆಟ ಕೇಳ್ತಾ ಹಂಗೆ ಆಟೋದಲ್ಲಿ ನಾವು ಜರ್ನಿ ಮಾಡ್ತಾಯಿದ್ವಿ. ಟ್ರೈನ್ ಅವಾಗ 4:50 5 ಗಂಟೆ ಒಳಗಡೆ. ನಿಯರ್ ಬೈ 5 o'clock ಅಲ್ಲಿ ನಾಟಕದಲ್ಲಿ
ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ಟೆಂಪಲ್ ಹತ್ರಕ್ಕೆ ಟಿ ಗಾಡಿ ಮತ್ತು ಕ್ರೂಸರ್ ಗಾಡಿಗಳು, ಟೆಂಪೋಗಳೆಲ್ಲ ತುಂಬ ಇದೆ. ನಾವು ಬಂದ್ವಿ ಅಂತೂ ಇಂತೂ ಮಂತ್ರಾಲಯ ಟೆಂಪಲ್ ಓಪನಿಂಗ್ ಸ್ಟಾರ್ಟ್. ಎಂಟ್ರೆನ್ಸ್ ಬಂದು ತಲುಪಿದ್ವಿ. ಇದು ಮಂತ್ರಾಲಯ ಮೇನ್ ಆರ್ಚ್. ಅಷ್ಟು ಬೇಗ ಜನ ನದಿಯಿಂದ ಸ್ನಾನ ಮಾಡಿ ಬಂದು ಅಷ್ಟು ಬೇಗ ದರ್ಶನಕ್ಕೆ ಅಂತೇಳಿ ಓಡಿ ಹೋಗ್ತಾಯಿದ್ರು. ಅರ್ಲಿ ಮಾರ್ನಿಂಗ್ ಒಂದು 5:30 ನಾವು ರೀಚ್ ಆಗೋ ಅಷ್ಟರಲ್ಲಿ 5:30 ಆಗಿತ್ತು. ಇವಾಗಲೇ ಸ್ನಾನ ಮಾಡಿ ಅರ್ಲಿ ಮಾರ್ನಿಂಗ್ ಹೋಗ್ತಿದ್ವಿ. ದರ್ಶನ ಸ್ಟಾರ್ಟ್ ಆಗಿತ್ತು. ದರ್ಶನ ನಾವು ಒಳಗೆ ಸ್ನಾನ ಮಾಡೋಕ್ಕೆ ಅಂತೇಳಿ ಯೋಚನೆ ಮಾಡ್ತಾಯಿದ್ವಿ. ಒಂದು 10 ನಿಮಿಷ ಕೂತಿದ್ದು ರೆಸ್ಟ್ ಮಾಡಿ ನಾವು ಸ್ನಾನ ಮಾಡಿ ಬಂದ ತಕ್ಷಣವೇ ಇಲ್ಲೇ ಈಶ್ವರನ ದೇವಸ್ಥಾನ ಇತ್ತು. ಫಸ್ಟು ನಾವು ಈಶ್ವರನ ದೇವಸ್ಥಾನಕ್ಕೆ ಕೈ ಮುಗಿದ್ವಿ. ಇಲ್ಲೇ ಹೊಳೆ ಪಕ್ಕದಲ್ಲೇ ಇತ್ತು. ಮಂತ್ರಾಲಯಕ್ಕೆ ಹೋಗಿರೋರಲ್ಲಿ ತುಂಬ ಜನ ಈ ಮೆಹಂದಿನ ಹಾಕಿಸ್ಕೊಂಡಿರ್ತಾರೆ. ಹೌದು, ಇದು ಅಲ್ಲಿನ ವಿಶೇಷತೆ. ಪ್ರತಿಯೊಬ್ಬರು ಕೂಡ ರಾಘವೇಂದ್ರ ಹಾಗೆ ತನು ಕೂಡ ಹಚ್ಚಿ ಹಾಕಿಸ್ಕೊಂಡು ನೋಡ್ತಾ. ನಾನು ಕೂಡ ಇಲ್ಲಿನ ರಾಯರ ಗಂಧವನ್ನು ಹಾಕಿಸ್ಕೊಂಡು ನಾನು ಕೂಡ ಹಚ್ಚಿ ಹಾಕಿಸ್ಕೊಂಡೆ. ರಾಘವೇಂದ್ರ ಸ್ವಾಮಿ ಕೂಡ ಹಾಕೋದು. ಅಲ್ಲಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತೇಳಿ ಮಕ್ಕಳಿಗೆ ತಿಂಡಿ ತಿನ್ಸೋಣ, ಮತ್ತು ಒಳಗಡೆ ಹೋದರೆ ಎಷ್ಟೊತ್ತಾಗುತ್ತೋ ಬರೋದು ಅಂತ ಗೊತ್ತಾಗಿಲ್ಲ ಅಂತೇಳಿ ಇಬ್ರಿಗೂ ಅಲ್ಲೇ ತಿಂಡಿ ತಿನ್ನಿಸಿದ್ವಿ. ಹೊಳೆ ಹತ್ರದಿಂದ ಬರಬೇಕಾದ್ರೆ ಫಸ್ಟು ಇಲ್ಲಿ ಮಂಚಾಲಮ್ಮನಿಗೆ ಪೂಜೆ ಮಾಡುವಂಥದ್ದು. ಇಲ್ಲಿ ಮಂಚಾಲಮ್ಮನಿಗೆ ಪೂಜೆ ಮಾಡಿ ನಾವು ಹೊರಟ್ವಿ. ಬಟ್ ಭಾನುವಾರ ಆಗಿರೋದ್ರಿಂದ ತುಂಬ ಕ್ರೌಡ್ ಬೇರೆ ಇತ್ತು. ಇಲ್ಲೇ ನದಿ ಪಕ್ಕದಲ್ಲೇ ಮಂಚಾಲಮ್ಮ ದೇವಸ್ಥಾನ ಇರೋದ್ರಿಂದ ಅಲ್ಲೇ ಫಸ್ಟು ಮೊದಲನೇ ಪೂಜೆ ನಾವು ಮಂಚಾಲಮ್ಮನಿಗೆ ಏರ್ಪಿಸಿದ್ವಿ. ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಮಾಡಿದ್ವಿ. ಬೆಳಿಗ್ಗೆನೇ ಹೊಳೆಯಲ್ಲಿ ತಣ್ಣೀರು ಸ್ನಾನ ಮಾಡಿ ಸೂರ್ಯನ ನೋಡಿಕೊಂಡು ಮಂಚಾಲಮ್ಮನಿಗೆ ಪೂಜೆ ಮಾಡಿ ಚೆನ್ನಾಗಿತ್ತು. ಹೌದು, ಹಾಗೆ ಮಾಡಿ ಇವಾಗ ನಾವು ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಆಲ್ರೆಡಿ ಲೈನಲ್ಲಿ ನಿಂತಿದ್ರು. ತುಂಬ ಕ್ಯೂನಲ್ಲಿ ರಶ್ ಕೂಡ ಇತ್ತು. ನಾವು ಕೂಡ ಹಾಗೆ ಲೈನಲ್ಲಿ ಹೋಗ್ತಾಯಿದ್ವಿ. ನೋಡಿ ಹೊರಗಡೆ ಎಲ್ಲ ತುಂಬ ಜನ ಇದ್ದರು. ಬಂದು ಒಳಗಡೆ ಇಲ್ಲಿಗೆ ಮೊಬೈಲ್ ಅಲೋ ಇಲ್ಲ. ನೋಡಿ ರಾಯರ ದರ್ಶನ ಮಾಡ್ಕೊಂಡ್ವಿ. ನೀವು ಕೂಡ ಅಲ್ಲೇ ರಾಯರ ದರ್ಶನ ಮಾಡ್ಕೊಳ್ಳಿ. ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ರಾಯರ ಮಂಗಳಾರತಿ ನಮಗೂ ಕೂಡ ಸಿಕ್ತು. ನಾವು ಹೋಗಿದ್ದ ಟೈಮ್ಗೆ ಆನ್ ಟೈಮ್ ಮಂಗಳಾರತಿ ಆಯಿತು. ನಮಗೆ ಅದು ತುಂಬ ಖುಷಿ ಕೊಡುವಂಥ ವಿಷಯ. ತನು ಮತ್ತು ಚಿನ್ಮಯ ಹೆಜ್ಜೆ ನಮಸ್ಕಾರ ಕೂಡ ಹಾಕಿದ್ರು. ಹಾಗೆ ಅಲ್ಲಿ ನಮ್ಮ ಮಾವಂದು ಅರಕೆ ಇತ್ತು ಅಂತ ಹೇಳಿ ಅವ್ರಿಗೆ ಅರಕೆ ಕೊಡೋದಿತ್ತು. ಅರಕೆ ಕೊಟ್ಟು ಬಂದು ಇಲ್ಲಿ ವೀಡಿಯೋ ಮಾಡ್ತೇನೆ. ಇಷ್ಟರಲ್ಲಿ ನನ್ನ ಮಗ ಮಿಸ್ ಆಗಿಬಿಟ್ಟ. ಇಲ್ಲೇ ಒಳಗಡೆ ಜಸ್ಟ್ ಒಳಗಡೆನೇ ಮಿಸ್ ಆದ. ಹಾಗೆ ಯಾರ್ದೋ ಜೊತೆಲಿ ಹೋಗ್ಬಿಟ್ಟಿದ್ದಾನೆ. ನಾನು ಮತ್ತು ಯಶು ಮಾವ ಎಲ್ಲರೂ ಕೂಡ ಹುಡುಕಾಡ್ತಾಯಿದ್ವಿ. ಹಾಗಲ್ಲೇ ಒಳಗಡೆ ಇದ್ದ. ನಿಯರ್ ಬೈ ಸಿಗ್ತ. ಅವ್ನು ಸಿಕ್ಕಿದ ತಕ್ಷಣ ನಾನು ಕೂಡ ಒಂದಷ್ಟು ಹೆಜ್ಜೆ ನಮಸ್ಕಾರ ಮಾಡಿದೆ. ಅಲ್ಲಿಂದ ಹೆಜ್ಜೆ ನಮಸ್ಕಾರ ಮಾಡಿ ಮತ್ತೆ ಒಂದು ಪ್ರೊಟೆಕ್ಷನ್ ಹಾಕೋಣ ಅಂತೇಳಿ ಒಂದು ರೌಂಡ್ ಬಂದ್ವಿ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕರ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಸುತ್ತ ಅಲ್ಲೇ ಕೂತಿದ್ದು ಈ ಕಡೆ ಮಂಚಾಲಮ್ಮ ದೇವಸ್ಥಾನದ ಕಡೆ ಫ್ರೀ ಅಂತ ಕಾಣಿಸ್ತಿತ್ತು. ಹಿಂಗೆ ಒಳಗಡೆಯಿಂದನೇ ಹೋಗ್ಲಿಕ್ಕೆ ಬಿಟ್ಟಿದ್ರು ಜಾಗನ. ಸರ್ ಬರ್ಬೋದು ಅಂದ್ವಿ, ಬನ್ನಿ ಅಂತ ಹೇಳಿದ್ರು. ಬಟ್ ವೀಡಿಯೋ ಮಾಡೋದು ಗೊತ್ತಿಲ್ಲ. ವೀಡಿಯೋ ಆಫ್ ಮಾಡಿ ಅಂದ್ಬಿಟ್ರು. ಸಡನ್ಲಿಯಾಗಿ ವೀಡಿಯೋ ಆಫ್ ಮಾಡ್ದು. ಅಲ್ಲಿಂದ ಇವು 3 ಒಳಗಡೆ ಬೃಂದಾವನ ಇರೋದನ್ನ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿ ಪ್ರಸಾದದ ಕಡೆ ಹೊರಟ್ವಿ. ಹೌದು, ಪ್ರಸಾದ ನಿಲಯದ ಕಡೆ ಹೊರಟ್ವಿ. ಇಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು. ನೋಡಿದ್ರೆ ನಮ್ಗೆ ಇವತ್ತು ಪ್ರಸಾದ ಸಿಗುತ್ತಾ ಅನ್ನೋ ಡೌಟಲ್ಲಿದ್ವಿ. ಹೋಗ್ತಾ ಬೇಗ ಸ್ವಲ್ಪ ಒಳಗಡೆ ಹೋದಂಗೆ ಕ್ಲಿಯರ್ ಆಯಿತು. ಅದಿಷ್ಟು ದೂರ ಬಂದಿದ್ದೀವಿ ಅಂತಂದಮೇಲೆ ರಾಯರ ಪ್ರಸಾದ ತಿಂದಿಲ್ಲ ಅಂತಂದರೆ ಅಷ್ಟೇ. ಬೆಂಗಳೂರಲ್ಲಿ ನಾವೇನೇ ತಿಂದ್ರೂ ನಮಗೆ ರಾಯರ ಪ್ರಸಾದ ತಿಂದಷ್ಟು ನೆಮ್ಮದಿ ಆಗೋದಿಲ್ಲ. ಹೌದು, ಹಾಗೆ ತುಂಬ ಜಾಸ್ತಿ ಇರೋದ್ರಿಂದ ಎಮರ್ಜೆನ್ಸಿಯಿಂದ ಮುಂದುವರೆಸ್ಬಿಟ್ಟು ಕರ್ಕೊಂಡು ಹಾಗೆ ನಾವು ಕೂಡ ಪಾಸ್ ಆಗ್ತಾಯಿದ್ವಿ. ತುಂಬ ಜನ ಬಟ್ ಸಂಡೇ ಇರೋದ್ರಿಂದ ವೀಕೆಂಡಲ್ಲಿ ಮಕ್ಕಳು ಕರ್ಕೊಂಡು ಪ್ಲ್ಯಾನ್ ಮಾಡಿ
ಅಂತೂ ನಮಗೆ ರಾಘವೇಂದ್ರ ಪ್ರಸಾದ ಸಿಕ್ಕೇ ಬಿಡ್ತು. ಅಪ್ಪ ನಿಮ್ಮದೇ ಜೀವನ ಪಾವನ. ತುಂಬ ಚೆನ್ನಾಗಿತ್ತು ಪ್ರಸಾದ. ಅದರಲ್ಲೂ ನನ್ನ ಮಗಳು ತುಂಬ ಇಷ್ಟ ಆಯಿತು, ತಿಂತಾಯಿದ್ದು. ಹಾಗೆ ನಾನು ಕೂಡ ಪ್ರಸಾದನ ನಮಸ್ಕಾರ ಮಾಡಿಕೊಂಡು ನಾನು ಕೂಡ ಪ್ರಸಾದ ತೊಗೊಂಡೆ. ಪ್ರಸಾದ ಹಾಲು ಕೂಡ ತುಂಬ ದೊಡ್ಡದಾಗಿದೆ. ಇದು ಪ್ರಸಾದ ಅನ್ನೋದಕ್ಕಿಂತ ರಾಯರ ಅಮೃತ ಅಂತಲೇ ಕೂಡ ಹೇಳ್ಬೋದು. ಹೌದು, ತುಂಬ ಚೆನ್ನಾಗಿತ್ತು. ಹಾಲು ತುಂಬ ದೊಡ್ಡದಿರೋದ್ರಿಂದ ಶನಿವಾರ ಭಾನುವಾರ ಎಷ್ಟೇ ಜನ ಮಂತ್ರಾಕ್ಷತೆಯ ಹರತ ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ನಾವು ಕೂಡ ಮಂತ್ರಾಕ್ಷತೆ ಇಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದಾಗ ಮೇನ್ ಎಂಟ್ರೆನ್ಸಿಂದ ತುಂಬ ಖಾಲಿ ಇತ್ತು, ಜನರು ಸ್ವಲ್ಪ ಖಾಲಿ ಇತ್ತು. ಮೇನ್ ಎಂಟ್ರೆನ್ಸಿಂದನೇ ಡೈರೆಕ್ಟಾಗಿ ಬಿಡ್ತಾಯಿದ್ರು, ಎಲ್ಲೂ ಕ್ಯೂಗೆ ಹೋಗೋಂಥ ಅವಶ್ಯಕತೆ ಇರಲಿಲ್ಲ. ನೋಡಿ, ಕ್ಯೂ ಲೈನ್ ಎಲ್ಲ ಖಾಲಿ. ಮೇನ್ ಡೋರಿಂದನೇ ಬಿಡ್ತಿದ್ರು, ಹೋಗ್ಬೋದಿತ್ತು. ಮತ್ತು ನನಗೂ ಅನಿಸುತ್ತೆ ಅಂತ ನಾನು ಮತ್ತೊಮ್ಮೆ ಇನ್ನೊಂದು ಸರಿ ಹೋಗಿದ್ದು ಒಳಗಡೆ ದರ್ಶನ ಮಾಡಬಾರಲ್ಲ ಅಂತೇಳಿ ಈಗ ತಾನೇ ಮಾಡಿ ಬಂದಿದ್ದೀವಲ್ಲ ಅಂತೇಳಿ ಸುಮ್ಮನೆ ಆಗಿ. ಹಾಗೆ ನಾವು ಹೊರಟಿದ್ದೆ ಪರಿಮಳ ಪ್ರಸಾದದ ಕಡೆ. ಹೌದು, ಆದರೆ ಇವರು ಒಂದು ರೂಲ್ಸ್ ಮಾಡಿದ್ದಾರೆ, ಪರಿಮಳ ಪ್ರಸಾದನ ಒಬ್ರಿಗೆ 2 ಟಿಕೆಟ್ ಅಂತೇಳಿ. ಇವಾಗ ನನ್ನ ಮಗ ಕುಣಿತಿದ್ದ, ಅವನಿಗೆ ಅಲ್ಲಲ್ಲಿ ಅವಾಗವಾಗ ಪಂಚೆ ಜಾರ್ ಬೀಳ್ತಿತ್ತು. ಕಟ್ಟಿ ನನಗೆ ಸಾಕಾಯಿತು. ಹೌದು, ಬನ್ನಿ ನಾವಿವಾಗ ಪರಿಮಳ ಪ್ರಸಾದದ ಕಡೆ ಹೋಗೋಣ. ಪರಿಮಳ ಪ್ರಸಾದ ತಗೊಂಡು ಬರೋಣ. ಇಲ್ಲೇ ಲೆಫ್ಟು ಪರಿಮಳ ಪ್ರಸಾದ ಸಿಗೋದು. ಇದು ಪರಿಮಳ ಪ್ರಸಾದ ಕೌಂಟರು. ಈ ಕೌಂಟರ್ ಹತ್ರನೂ ಕೂಡ ತುಂಬ ಜನ ಇದ್ದರು. ಅಲ್ಲಿಂದ ನಾವು ಪ್ರಸಾದ ಪಿಕ್ ಮಾಡಿಕೊಂಡು ಹಾಗೆ ಅಂಗಡಿ ಸಾಲುಗಳಲ್ಲಿ ಬರ್ತಾಯಿದ್ವಿ. ಇಲ್ಲಿ ನಮಗೆ ರಾಯರ ಫೋಟೋ ಒಂದು ಇಷ್ಟ ಆಯಿತು. ಹೌದು, ಇದೇ ಫೋಟೋ, ರಾಯರ ಫೋಟೋ. ಈ ಫೋಟೋನ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ನಾವು ಬಂದಿದ್ದೆ ರೈಲ್ವೆ ಸ್ಟೇಷನ್, ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್. ಬರ್ಬೇಕಾದ್ರೆ ಆಟೋದಲ್ಲಿ ಫುಲ್ ನಿದ್ದೆ ಇತ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟಾಗಿ ಬಂದು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಬಂದು ತಲುಪಿದ್ವಿ ಫೈನಲ್. ಬಟ್ ಮಂತ್ರಾಲಯ ಟ್ರಿಪ್ ನಮ್ಗೆ ತುಂಬ ಚೆನ್ನಾಗಿತ್ತು. ವೀಕ್ಷಕರೇ, ನಾನು ಕೇಳ್ಕೊತಿರೋದು ಇಷ್ಟೇ, ನಾನು ಮಾತಾಡುವ ಭರವಸೆಯಲ್ಲಿ ಎಲ್ಲಾದರೆ ನಾನು ಮಾತಾಡಿರೋದು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ, ರೈಲ್ವೆ ಸ್ಟೇಷನ್ ಎಂಟ್ರೆನ್ಸಲ್ಲಿ ಫ್ಲವರ್ಸ್ ಎಲ್ಲ ಫುಲ್ಲು ಕಂಗೊಳಿಸ್ತಿತ್ತು ಕಲರ್ಫುಲ್ಲಾಗಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಸಿ ಯು. Bye bye. See you. Take care.